ಎಲ್ಲರಿಗೂ ನಮಸ್ಕಾರ. JSS ಡಾಕ್ಟರ್ ಟಾಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಮೇ 17 ವಿಶ್ವ ರಕ್ತದೊತ್ತಡ ದಿನಾಚರಣೆ. ಇದು ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್, BP ಅಂತ ನಾವೇನು ಸಾಮಾನ್ಯವಾಗಿ ಕರಿತೀವಿ, ಅದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ಜಾಗೃತಿ ದಿನಾಚರಣೆಯಾಗಿದೆ. ಇದರ ಬಗ್ಗೆ ನಾವು ಒಂದು ವಿಶ್ಲೇಷಕ ಒಂದು ವಿಡಿಯೋವನ್ನು ಮಾಡಬೇಕಾಗಿ ಇದರ ಬಗ್ಗೆ ಒಂದು ತಿಳ್ಕೊತಾ ಹೋಗೋಣ ಒಂದೊಂದಾಗಿ. ಈಗ ಮೊದಲು ಬರ್ತಕ್ಕಂಥ ಪ್ರಶ್ನೆ, ಹೈಪರ್ ಟೆನ್ಷನ್ ಅಂದರೆ ಏನು, BP ಅಂದರೆ ಏನಂತ. BP ಅನ್ನೋದು ನಮ್ಮ ಬಾಡಿಯಲ್ಲಿ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮತ್ತು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿ 120/80 ಅಂತ ಏನು ಕರಿತೀವಿ, ಮಿಲಿಮೀಟರ್ ಆಫ್ ಮರ್ಕ್ಯೂರಿಯಲ್ಲಿ ಏನು ಹೇಳ್ತೀವಿ. ಇದು ಹೆಚ್ಚಾದಾಗ ನಾವು ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಅಂದರೆ 120 ಮತ್ತು 80 ಅದಕ್ಕಿಂತಲೂ ಹೆಚ್ಚಾದಾಗ ರಕ್ತದೊತ್ತಡ ಅಂತ ನಾವು ಕರಿತೀವಿ. ರಕ್ತದೊತ್ತಡ ಯಾಕೆ ಬರ್ತದೆ ನೀವೇನು ಕೇಳಿದ್ರೆ, ಸಾಮಾನ್ಯವಾಗಿ ಏಜ್ ಆಗ್ತಾ ಬರೋದು ಒಂದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಅದು ಸಾಮಾನ್ಯವಾಗಿ ಏಜ್ ರಿಲೇಟೆಡ್ ಆಗಿ ಬರುತ್ತೆ. ಇನ್ನೊಂದು ಸೆಕೆಂಡ್, ಅತಿಯಾಗಿ ಬೆಳೀತಕ್ಕಂಥ ಒಂದು ಬೊಜ್ಜು, ಏನು ಓವರ್ ವೇಟ್ ಅಂತ ಏನು ಕರಿತೀವಿ, ಬೊಜ್ಜಿನ ಪ್ರಮಾಣ, ಒಬೆಸಿಟಿ ಅಂತ ಏನು ಕರಿತೀವಿ, ಅದಕ್ಕೋಸ್ಕರ ಹೆಚ್ಚಾಗುತ್ತೆ BP. ಅದು ಒಂದು ಎರಡನೇ ಕಾರಣ ಆಗಿದೆ. ಇನ್ನು ಮೂರನೇದು, ನಾಲ್ಕನೇದಾಗಿ ಹೇಳಬೇಕಂದ್ರೆ, ಇದು ಡಯಾಬಿಟೀಸ್ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರೋದು. ಇದು ಸಾಮಾನ್ಯವಾಗಿ ಇದರ ಅಸೋಸಿಯೇಷನ್ನಲ್ಲಿ ರಕ್ತದಲ್ಲಿನ ಒಂದು ಸಾಮಾನ್ಯವಾಗಿ ಪ್ರೆಷರ್ ಜಾಸ್ತಿ ಆಗೋದಕ್ಕೆ ಕಾರಣವಾಗಿದೆ. ಇನ್ನು ಸ್ಮೋಕಿಂಗ್ ಮತ್ತು ಟೊಬ್ಯಾಕೊ, ನಿಕೋಟಿನ್ ಅಂತ ಏನು ಔಷಧ ಇರ್ತದಲ್ಲ, ಅದನ್ನು ಚೀವ್ ಮಾಡೋರಲ್ಲಿ ಜಾಸ್ತಿ ಕಂಡು ಬರ್ತದೆ. ಇದನ್ನು ಬಿಟ್ಟು BPಯದೇ ಒಂದಿಷ್ಟು ಏನು ಕಾಯಿಲೆಗಳಂತ ಏನು ಕರಿತೀವಿ, ಎಂಡೋಕ್ರೈನಾಲಜಿಕಲ್ ಪ್ರಾಬ್ಲಮ್, ಥೈರಾಯ್ಡ್ ಇರ್ಬೋದು, ಅಡ್ರಿನಲ್ ಪ್ರಾಬ್ಲಮ್ ಇರ್ಬೋದು, ಇನ್ನಿತರ ಕಾಯಿಲೆಗಳು ಬರ್ತವೆ. ಅವು ಪ್ರಮುಖವಾದಂಥ ಕಾರಣಗಳು. ಅದು ಬಿಟ್ಟರೆ ಮೇಲಾಗಿ 95%ಕ್ಕಿಂತಲೂ ಹೆಚ್ಚಾಗಿ ಆನುವಂಶಿಕವಾಗಿ ಅಥವಾ ಪ್ರೈಮರಿ ಹೈಪರ್ ಟೆನ್ಷನ್ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಏನು ಕರಿತೀವಿ, ಅದೇ ಸರ್ವೇ ಸಾಮಾನ್ಯವಾಗಿದೆ. ಈಗ ಒಬ್ಬರಿಗೆ BP ಬಂದಿದೆ ಅಂತ ಏನು ಕರಿತೀವಿ, ಅದು ಬರಬೇಕಾದ್ರೆ ಒಂದು ಸೈಲೆಂಟ್ BP ಆಗಿನೂ ಇರ್ಬೋದು ಅಥವಾ ಅದರ ಲಕ್ಷಣಗಳನ್ನು ತೋರಿಸ್ಕೊಡ್ಬೋದು. ನಿಮಗೆ BP ಬಂದಿದೆ ಅಥವಾ ಚೆಕ್ ಮಾಡಿಸ್ಕೋಬೇಕು ಅನ್ನೋದು ಒಂದು ರೂಟೀನ್ ಟೆಸ್ಟ್ ಬಿಟ್ಟು ಲಕ್ಷಣ ಯಾವುದು ಇರ್ತಾವಂತ ನೋಡೋದಾದರೆ, ಮೊದಲನೇದಾಗಿ ಹೆಡೇಕ್, ತಲೆನೋವು. BP ಒಂದು ವೇಳೆ 150 160 ಸಿಸ್ಟೋಲಿಕ್ ದಾಟಿ ಹೋದಾಗ ಒಂದು ಪ್ರೆಷರ್ ಹೆಚ್ಚಾಗಿ ತಲೆನೋವು ಬರೋದು, ಕಣ್ಣು ಮಂಜಾಗಿ ಕಾಣಿಸೋದು, ಕೆಲವರಿಗೆ ವಾಮಿಟಿಂಗ್, ಅತಿ ರಕ್ತದ ಹೆಚ್ಚಾದಾಗ ವಾಮಿಟಿಂಗ್ ಆಗೋದು, ಒಬ್ಬರಿಗೆ ದಮ್ ಅಂತ ಏನು ಕರಿತೀವಿ ರೀ, ಅದು ಜಾಸ್ತಿ ಆಗುತ್ತೆ. ಇನ್ನುಳಿದಂಥ ಈ ಕಣ್ಣಿನ ಬಗ್ಗೆ ಆಗಲೇ ಹೇಳಿದೆ, ಈ ರೀತಿಯ ಸಾಮಾನ್ಯ ಲಕ್ಷಣಗಳು ಬರ್ತವೆ. ಇದು ಅತಿ ಮುಖ್ಯವಾದದ್ದು. ಈ ಹೈಪರ್ ಟೆನ್ಷನ್ ರೆಗ್ಯುಲೇಟ್ ಮಾಡಬೇಕಾಗಿರೋದಕ್ಕೆ ಮೇನ್ ಕಾರಣನೇ ಇಂಪಾರ್ಟೆಂಟ್ ಆಗಿರೋದಂದರೆ, BPಯನ್ನು ಕಡಿಮೆ ಮಾಡೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು. ಇದರದ್ದು ಪರಿಣಾಮಗಳನ್ನ ಪ್ರಿವೆಂಟ್ ಮಾಡೋದೇ ಉದ್ದೇಶವಾಗಿದೆ. ಇದರ ಪರಿಣಾಮಗಳೇನು, ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಮೇಜರ್ ಅಂಗಗಳಂಥ ಮೆದುಳು, ಹಾರ್ಟು, ಕಿಡ್ನಿ, ಇವುಗಳು ಟಾರ್ಗೆಟ್ ಆರ್ಗನ್ ಆಗಿರ್ತವೆ. ಇವು ಬ್ಲಡ್ ಹೋಗಿ ಅಲ್ಲಿ ಮುಟ್ಟಿದಾಗ, ಜೋರಾಗಿ ಹೋದಾಗ, ಬಹಳ ದಿನಗಳವರೆಗೆ ಸಂಪೂರ್ಣವಾಗಿ ರಕ್ತ ಜೋರಾಗಿ ಹೋಗಿ ಅದರ ಅಡ್ಡ ಪರಿಣಾಮಗಳು ಬರ್ತವೆ. ಹೇಳಬೇಕಾದ್ರೆ ಸ್ಟ್ರೋಕು, ಹಾರ್ಟ್ ಫೇಲ್ಯೂರ್ ಅಥವಾ MI ಆಗೋದು, ಕಿಡ್ನಿ ಫೇಲ್ಯೂರ್ ಮತ್ತು ಪೆರಿಫೆರಲ್ ಆರ್ಟರಿಯಲ್ ಡಿಸೀಸ್ ಅಂತ ಕರಿತೀವಿ, ಇನ್ನಿತರಾದಂಥ ಪರಿಣಾಮಗಳು ಬರ್ತವೆ. ಇದು ಆಲ್ಮೋಸ್ಟ್ ನೀವು BPಯನ್ನು ತಡೆಗಟ್ಟೋದ್ರಿಂದ ಇವುಗಳಿಂದ ನೀವು 10-20% ಮಾರ್ಟಾಲಿಟಿ ಅಂತ ಏನು ಕರಿತೀವಿ, ಸಾವಿನ ಪ್ರಮಾಣವನ್ನು ನಾವು ತಗ್ಗಿಸ್ಬೋದಾಗಿದೆ. ಹಾರ್ಟ್ ಫೇಲ್ಯೂರ್ ಮತ್ತು ಸ್ಟ್ರೋಕನ್ನು ನಾವು 10-20% ಕಡಿಮೆ ಮಾಡ್ಬೋದಾಗಿದೆ. ಹೈಪರ್ ಟೆನ್ಷನ್ಗೆ ನಮ್ಮ ಜೀವನ ಶೈಲಿಯು ಒಂದು ಅತಿ ಕಾರಣಗಳಲ್ಲಿ ಪ್ರಮುಖ ಕಾರಣ ಒಂದಾಗಿದೆ ಅಂತ ಹೇಳ್ಬೋದು. ಅತಿಯಾಗಿ ಸಾಲ್ಟ್ ಅಂತ ಏನು ಕರಿತೀವಿ, ಉಪ್ಪಿನ ಅಂಶ ಅಂತ ಏನು ತಿಂತೀವಲ್ಲ ಅದು, ಮತ್ತು ಜಂಕ್ ಡಯೆಟ್ಟು, ಇವು ಫಾಸ್ಟ್ ಫುಡ್ಸ್ ಅಂತ ಏನು ಕರಿತೀವಿ ಅವು ಇಂಡೈರೆಕ್ಟಾಗಿ, ಅಂದರೆ ಜಂಕ್ ಫುಡ್ಸ್ ತಿನ್ನೋದ್ರಿಂದ ಬೊಜ್ಜು ಬೆಳೆಯೋದು, ಬೊಜ್ಜಿನಿಂದ BP ಬರೋದು, ಈ ರೀತಿ ಅದರ ಜೊತೆ ಡಯಾಬಿಟಿಸ್ ಇರೋದು, ಈ ರೀತಿಯಾದಂಥ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನು ಕರಿತೀವಿ, ಅಸಾಂಕ್ರಾಮಿಕ ಕಾಯಿಲೆಗಳಾದಂಥ ಇವುಗಳು ಹೆಚ್ಚಾಗಿ BP ಬರೋದಕ್ಕೆ ಪ್ರಮುಖ ಕಾರಣ ಆಗ್ತವೆ. ಸೊ ಡಯಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇಲ್ಲಿ. ಹೈಪರ್ ಟೆನ್ಷನ್ ಹೈಪರ್ ಟೆನ್ಷನ್ ಆನುವಂಶಿಕ ಅನ್ನೋದು ಸತ್ಯ. ಯಾಕಂದರೆ ಒಬ್ಬ ವ್ಯಕ್ತಿಗೆ BP ಅವ್ರಿಗೆ ಅರ್ಲಿ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಈಗ ಒಬ್ಬ ವ್ಯಕ್ತಿ ತಂದೆ ತಾಯಿಯಲ್ಲಿ BP ಇದ್ದರೆ ಈತ ಇನ್ನಷ್ಟು ಜಾಗೃತನಾಗಿ ಅರ್ಲಿ ಸ್ಕ್ರೀನಿಂಗ್ ಅಂತ ಏನು ಕರಿತೀವಿ, ಒಂದು 30 ಅಥವಾ 25 ದಾಟಿದ ತಕ್ಷಣ BP ಸ್ಕ್ರೀನಿಂಗ್ ಮಾಡ್ಕೋತಿರ್ಬೇಕು. ರೆಗ್ಯುಲರಾಗಿ ಚೆಕಪ್ ಮಾಡ್ತಾ ಇದ್ದರೆ ಅದನ್ನು ನಾವು ತಡೆಗಟ್ಬೋದು. ಆನುವಂಶಿಕ ಬರೋ ಚಾನ್ಸಸ್ ಇದ್ದೇ ಇರುತ್ತದೆ, ರಿಸ್ಕ್ ಹೆಚ್ಚಿರುತ್ತದೆ. ಈಗ ಒಬ್ಬ ವ್ಯಕ್ತಿಗೆ 10-20% ಆನುವಂಶಿಕ ಇದ್ದಾಗ ಅವ್ರಿಗೆ ಜಾಸ್ತಿ ರಿಸ್ಕ್ ಇರ್ತದೆ, ನಾರ್ಮಲ್ ತಂದೆ ತಾಯಿಗಳು ಇಲ್ಲದೇ ಇದ್ದಾಗ.
ಬಿ ಪಿ ಅನ್ನೋದ್ರಿಂದ ಯಾರನ್ನಾದರೂ ಸಾಯ್ಬೋದಾ ಅಂತ ನೀವು ಕೇಳಿದರೆ ಎಸ್, ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳದೇ ಇದ್ದರೆ ಅದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳನ್ನ ಇದೀಗ ಹೇಳಿದಾಗೆ ಸ್ಟ್ರೋಕ್ ಮತ್ತು MI ಇವು ಕಾಂಪ್ಲಿಕೇಶನ್ಸ್ ಆದಾಗ ಅವು 100% ಮಾರಣಾಂತಿಕ. ಬಿ ಪಿ ಲೆವೆಲ್ ಈಗ ನಾವು ಸ್ಟೇಜಸ್ ಅಂತ ಏನು ಹೇಳ್ತೀವಿ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3. ಸ್ಟೇಜ್ 1 ಆ್ಯಂಡ್ 2 ಅಲ್ಲಿ ಏನಿದೆ 140ರಿಂದ 160 ಅಥವಾ 170 ತನಕ ಏನು ಹೇಳ್ತೀವಿ, ಅದು ಬಿಟ್ಟು 180 ಮತ್ತು ಡಯಾಸ್ಟೋಲಿಕ್ ಬಿ ಪಿ 90 ಅಥವಾ 100 ದಾಟಿದಾಗ ಅದು ಕ್ರೈಸಿಸ್ ಅಂತ ಕರಿತೀವಿ. ಬಿ ಪಿ 180, 200 ದಾಟಿ ಹೋದಾಗ ಬ್ರೈನಲ್ಲಿರ್ತಕ್ಕಂಥ ಒಂದು ರಕ್ತನಾಳ ರಪ್ಚರ್ ಆದಾಗ ಇಂಟ್ರಾಕ್ರೇನಿಯಲ್ ಹಿಮರೇಜ್ ಅಂತ ಏನಾಗುತ್ತೆ, ಅದು ಅತಿ ಮಾರಣಾಂತಿಕವಾದಂಥ ಒಂದು ಕಾಯಿಲೆಯಾಗಿದೆ. ಅದಲ್ಲದೆ ಸಡನ್ನಾಗಿ ಬಿ ಪಿ ಹೆಚ್ಚಾಗೋದ್ರಿಂದ ಹಾರ್ಟ್ ಫೇಲ್ಯೂರ್ ಅಂತ ಏನು ಕರಿತೀವಿ, ಲೆಫ್ಟ್ ವೆಂಟ್ರಿಕ್ಯುಲರ್ ಫೇಲ್ಯೂರ್ ಅಂತ ಏನು ಹೇಳ್ತೀವಿ, ಅದಾದಾಗ ಅವು ಕೆಲವೊಮ್ಮೆ ಮಾರಣಾಂತಿಕವಾಗಿ ಕನ್ವರ್ಟ್ ಆಗೋದು ಚಾನ್ಸಸ್ ಇರುತ್ತೆ. ಅದರಿಂದ ಬಿ ಪಿ ಮಾನಿಟರ್ ಮಾಡೋದು ಅತಿ ಉತ್ತಮ ಆಗಿದೆ. ಹಾಂ, ಹೈಪರ್ ಟೆನ್ಷನಿಂದ ನಾವು ಕ್ಯೂರ್ ಆಗ್ಬೋದಾ ಅಂತ ನೀವು ಕೇಳ್ಬೋದು. ಹೈಪರ್ ಟೆನ್ಷನ್ ಒಂದು ಸಲ ಬಂದರೆ ಮತ್ತೆ ಹೋಗಲ್ಲ ಅನ್ನೋದು ಪ್ರಶ್ನೆ ಭಾಳ ಜನಕ್ಕೆ ಇರ್ತದೆ. ಏನಾಗುತ್ತೆ, ಹೈಪರ್ ಟೆನ್ಷನ್ ಅನ್ನೋದು ಆರ್ಟ್ರಿ ಮಾಡಿಫೈ ಆಗಿ ಬಂದುಬಿಟ್ಟಿರುತ್ತೆ. ಅದನ್ನು ನಾವು ರಿವರ್ಸ್ ಮಾಡೋದಕ್ಕೆ ಕಷ್ಟ ಸಾಧ್ಯ. ಒಂದು ಸಲ ಬಂದಾಗ ಅದನ್ನು ನಾವು ಪ್ರಿವೆಂಟಿವ್ ಆಗಿ, ಈಗ ಡಯಾಬಿಟಿಸು ಪ್ರಿವೆಂಟಿವ್ ಡಿಸೀಸು, ಇದು ಪ್ರಿವೆಂಟಿವ್ ಟೈಪ್ ಆಫ್ ಡಿಸೀಸು. ಇದನ್ನು ನಾವು ಸಂಪೂರ್ಣವಾಗಿ ಹೋಗ್ಲಾಡ್ಸೋಕ್ಕೆ ಆಗದೇ ಇದ್ರೂ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮಿನಿಮಮ್ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಮಾಡಿ ಡಯಟ್ ಮತ್ತು ಇದೇನಿದೆ ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಂಡು ಅದನ್ನು ಆಲ್ಮೋಸ್ಟ್ ಕ್ಯೂರ್ ತನಕ ತೊಗೊಂಬರ್ಬೋದು ಅಂತ ಒಂದು ಹೇಳ್ಬೋದು. ಈ ಹೈಪರ್ ಟೆನ್ಷನ್ ಹೈಪರ್ ಟೆನ್ಷನ್ ಬರದ ಹಾಗೆ ಅಂದರೆ ಪ್ರಿವೆನ್ಷನ್, ನಿಯಂತ್ರಣ ಮಾಡೋದು ಸಾಧ್ಯ. ಹೇಗೆ ಅಂತ ಕೇಳಿದರೆ, ಈಗ ನಾನು ಆಗಲೇ ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ ಇದೆ. ಒಂದು ಜೀವನ ಶೈಲಿ ಇಂಥ ಬರ್ತಕ್ಕಂಥ ಬೊಜ್ಜನ್ನು ತಡೆಗಟ್ಟೋದು. 2 ಸ್ಮೋಕಿಂಗ್, ಆಲ್ಕೋಹಾಲ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಿಡೋದು. ಆಮೇಲೆ ಇನ್ನೊಂದು ಜೀವನ ಶೈಲಿ ಉಪ್ಪನ್ನು ಕಡಿಮೆ ಮಾಡ್ಕೊಳ್ಳೋದು. ಮತ್ತು ರೆಗ್ಯುಲರ್ ಮಾನಿಟರ್ ಮಾಡ್ತಾ ಇದ್ದಾಗ ನಾವು ಬಂದರೆ ಅರ್ಲಿಯಲ್ಲೇ ಟಾರ್ಗೆಟ್ ಮಾಡಿ ಜೀವನ ಶೈಲಿ ವಾಕಿಂಗು ಮತ್ತು ಉಪ್ಪು ಕಡಿಮೆ ತಿನ್ನೋದು, ಹೈ ಫೈಬರ್ ಡಯಟ್, ಡ್ಯಾಶ್ ಡಯಟ್ ಅಂತ ಏನು ಕರಿತೀವಿ, ಡಯಟ್ರಿ ಅಪ್ರೋಚ್ ಟು ಸಿಸ್ಟೋಲಿಕ್ ಹೈಪರ್ ಟೆನ್ಷನ್. ಅಂದರೆ ಉಪ್ಪು ಕಡಿಮೆ, ಹೆಚ್ಚು ತರಕಾರಿ, ಹಣ್ಣು ಇವುಗಳು ತಿನ್ನೋದ್ರಿಂದ ನಾವು ಬಿ ಪಿ ಬರದ ಹಾಗೆ ತಡೆಗಟ್ಟೋದು ಸಾಧ್ಯತೆ ಇದೆ. ಬಿ ಪಿ ಬಂದವ್ರಿಗೆ ಶುಗರ್ ಬರುತ್ತಾ ಅಥವಾ ಶುಗರ್ ಇದ್ದವ್ರಿಗೆ ಬಿ ಪಿ ಇರುತ್ತಾ? ಇವು 2 ಲಿಂಕ್ ಡಿಸೀಸ್ ಅಂತ ಹೇಳ್ಬೋದು ನಾವು. ಬಿ ಪಿ ಇದ್ದಂಥ ವ್ಯಕ್ತಿ ಆತ ಪ್ರೋನ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ, ಅಥವಾ ಡಯಾಬಿಟಿಸ್ ಇದ್ದಂಥ ವ್ಯಕ್ತಿ ಪ್ರೋನ್, ಆತನಿಗೆ ಬರುವ ಚಾನ್ಸಸ್ ಹೆಚ್ಚಿರುತ್ತದೆ. ಅದು 2 ಇದ್ದಾಗ ಅವು ಇರಲೇಬೇಕಂತ ರೂಲ್ ಇಲ್ಲ, ಆದರೆ ಬರುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಗಮನವಿಟ್ಟು ಬಿ ಪಿ ಪೇಷಂಟು ತನ್ನ ಶುಗರನ್ನು 3 ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊಂಡು ಅಥವಾ ಮಾನಿಟರ್ ರೆಗ್ಯುಲರಾಗಿ ಮಾಡ್ತಾ ಇದ್ದರೆ ಅವು 2ರಿಂದ ಬಚಾವಾಗಿ ತನ್ನ ಒಂದು ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದ್ರಿಂದ ಅದ್ಭುತವಾದಂಥ ಒಂದು ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಂ, ಏಜ್ ಫ್ಯಾಕ್ಟ್ರ್ ಯಾವಾಗ ಬರುತ್ತೆ ಅಂದರೆ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಥವಾ ಏನು ಪ್ರೈಮರಿ ನಾವು ಹೇಳಿದ್ದೀವಿ ಆನುವಂಶಿಕವಾಗಿ ಬರೋದು, ಅದು 30 ದಾಟಿದ ನಂತರ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದರೆ ಅರ್ಲಿ ಅಂದರೆ ಒಂದು 20 ಮುಂಚೆ ಅಥವಾ ಜಲ್ದಿ ಏನಂತ ಕರಿತೀವಿ ನಾವು ವಯಸ್ಕರಲ್ಲಿ ಈ ಸೆಕೆಂಡ್ರಿ ಕಾಸಸ್ ಅಂದರೆ ಅಡ್ರಿನಲ್ ಪ್ರಾಬ್ಲಮ್ಮು, ಥೈರಾಯ್ಡ್ ಪ್ರಾಬ್ಲಮ್ಮು, ಇನ್ನಿತರ ಪ್ರಾಬ್ಲಮ್ಗಳಿಂದ ಜಲ್ದಿನೇ ಡಿಟೆಕ್ಟ್ ಆಗುತ್ತೆ. ಬಟ್ ಅಂಥ ಪ್ರಾಬ್ಲಮ್ಗಳಲ್ಲಿ ಈ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಗಳು ಇರೋದು ಸಾಧ್ಯತೆ ಹೆಚ್ಚು. ಎಸೆನ್ಷಿಯಲ್ ಹೈಪರ್ ಟೆನ್ಷನ್ 30ರ ನಂತರ ಬರೋದು ಸರಿ ಸಾಮಾನ್ಯ. ಇನ್ನು ಮಾತ್ರೆಗಳು ಎಲ್ಲರಿಗೂ ಬೇಕಾ ಅಥವಾ ಬರೀ ನಾವು ಡಯಟ್ ಅಥವಾ ವ್ಯಾಯಾಮ ಮಾಡಿ ಮೇಂಟೈನ್ ಮಾಡ್ತೀವಿ ಅನ್ನೋ ಕ್ವಶನ್ನು ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಸ್ಟೇಜ್ 1 ಅಂತ ಏನು ಕರಿತೀವಿ ನಾವು, ಬಿ ಪಿ 120ರಿಂದ 29 ಸಿಸ್ಟೋಲಿಕ್ಕು ಮತ್ತು 80ರಿಂದ 89 ಇದು ಸ್ಟೇಜ್ 1. ಸ್ಟೇಜ್ 2 ನಾವು 30ರಿಂದ 60ವರೆಗೆ ಬರುತ್ತೆ. ಆಮೇಲೆ ಸ್ಟೇಜ್ ಡಯಾಸ್ಟೋಲಿಕ್ ಬಿ ಪಿ 90ಯಿಂದ 99ವರೆಗೂ ಇರುತ್ತೆ. ಈ ಸ್ಟೇಜ್ 1ನಲ್ಲಿ ಅಂದರೆ 135 ಟು 180 ಈ ಸ್ಟೇಜ್ನಲ್ಲಿ ನಾವು ಡಯಾಬಿಟಿಸ್ ಪೇಷಂಟ್, ಇದು ಬಿ ಪಿ ಪೇಷಂಟ್ಗೆ ರಿಸ್ಕ್ ಅಸೆಸ್ ಮಾಡ್ತೀವಿ. ಅವತ್ತ ಬೊಜ್ಜತನ ಇದೆ, ಡಯಾಬಿಟಿಸು ಇದೆ, ಆತನಿಗೆ ಕೊಡ್ತೀವಿ. ಬಿ ಪಿಗೆ ಅವಶ್ಯಕತೆ ಇರುತ್ತೆ. ಇನ್ನು ಉಳಿದಂಥ ಕಡಿಮೆ ಇರತಕ್ಕಂಥ ಒಂದು ಫಸ್ಟ್ ಬಿ ಪಿ ರೆಕಾರ್ಡಿಂಗ್ ಆದ ತಕ್ಷಣ ಅವ್ರಿಗೆ ಸ್ಟ್ರೆಸ್ ಇದೆ ಅಥವಾ ಏನಾದರೂ ಪ್ರಾಬ್ಲಮಿಂದ ಸ್ಟ್ರೆಸ್ಸರಿಂದ ಹೆಚ್ಚಾಗಿದ್ದರೆ ಆತನ ವೇಟ್ ಮಾಡಿ ಇನ್ನೊಂದಿಷ್ಟು ಬಿ ಪಿ ರೀಡಿಂಗ್ ತೆಗೆದುಕೊಂಡು ನಂತರದಲ್ಲಿ ಬಿ ಪಿ ಕನ್ಫರ್ಮ್ ಆದಾಗ ಆತನ ರಿಸ್ಕ್ ಸ್ಟೇಜ್ 2 ಅಂತಿದ್ದ ಕನ್ಫರ್ಮ್ ಇದ್ದರೆ ಇನಿಷಿಯಲಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಲೇಬೇಕಾಗುತ್ತದೆ. ಸ್ಟೇಜ್ 1 ಅವರಿಗೆ ಸ್ವಲ್ಪ ವೇಟ್ ಮಾಡಿ ನಾವು ಸ್ಟಾರ್ಟ್ ಮಾಡೋದು ಉತ್ತಮ.
ಹಾಂ, ಇದು ಎಷ್ಟು ದಿನ ತೊಗೋಬೇಕಂತ ಕೇಳ್ತಾರೆ ಒಬ್ಬೊಬ್ಬರು. ಹಾಂ, ಇದು ಜೀವನ ಪರ್ಯಂತ ತೊಗೋಬೇಕಾ ಅಥವಾ ಮಧ್ಯದಲ್ಲಿ ಸ್ಟಾಪ್ ಮಾಡ್ಬೋದು ಅಥವಾ ಒಂದು 10 ದಿನ ಕೊಟ್ಟು ಸ್ಟಾಪ್ ಮಾಡ್ಬೋದಾ? ಹಾಗಿಲ್ಲ. ಈ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಬಿ ಪಿ ಪೇಷಂಟು ಸ್ಟೇಜ್ 2 ಇದ್ದವರು ಆಲ್ರೆಡಿ ಅವ್ರದ್ದು ಆರ್ಟ್ರಿ ಎಲ್ಲ ಮಾಡಿಫೈ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಸ್ಟಾರ್ಟ್ ಮಾಡಿದ್ದು ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಭಾಳ ಆದರೆ ಏನಾಗ್ಬೋದು, ಕಂಟ್ರೋಲ್ ಬಂದಾಗ 2 ಮಾತ್ರೆ ಇದ್ದದ್ದು 1 ಮಾತ್ರೆ ಆಗ್ಬೋದು, 1 ಮಾತ್ರೆ ಇದ್ದದ್ದು ಕೆಲವೊಂದು ಸರ್ತಿ ಹಾಫ್ ಮಾಡೋ ಸಾಧ್ಯತೆಯೂ ಇರುತ್ತೆ. ಬಟ್ ಆದರೆ ಕಂಪ್ಲೀಟಾಗಿ ಬಂದ್ ಮಾಡೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಯಾಕಂದರೆ ಜೆನೆಟಿಕ್ ಫ್ಯಾಕ್ಟರು ತುಂಬಾ ರೋಲ್ ಪ್ಲೇ ಮಾಡುತ್ತೆ. ಆತನ ಏನು ವೆಸಲ್ಸ್ ಅಂತ ಏನು ಕರಿತೀವಿ, ನರಗಳ ಒಂದು ವಿನ್ಯಾಸ ಆ ರೀತಿ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನು ನಾವು ಸ್ಲೋ ಆಗಿ ಕಡಿಮೆ ಮಾಡ್ತಾ ಬಿ ಪಿಯನ್ನು ಮಾನಿಟರ್ ಮಾಡ್ತಾ ಕಡಿಮೆ ಮಾಡ್ಬೋದು ವಿನ ಸಂಪೂರ್ಣವಾಗಿ ಬಂದ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಇಂದು ವರ್ಲ್ಡ್ ಹೈಪರ್ಟೆನ್ಷನ್ ಡೇ ಅಂದರೆ ವಿಶ್ವ ರಕ್ತದೊತ್ತಡ ದಿನಾಚರಣೆ ಪ್ರಯುಕ್ತ ಎಲ್ಲರೂ ತಮ್ಮ ತಮ್ಮ ಬಿ ಪಿಯನ್ನು ಚೆಕ್ ಮಾಡ್ಕೋಬೇಕು. ಅದು ಯಾವ ನಾರ್ಮಲ್ ರೇಂಜ್ ಇದೆ ಅಥವಾ ಹೆಚ್ಚಿದೆಯಾ, ಹೆಚ್ಚಿದ್ದರೆ ಮತ್ತೆ ಏನು ಮಾಡಬೇಕು, ನಿಮ್ಮ ಸಮೀಪದ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಪಡೆದು ಇಂದಿನಿಂದಲೇ ವ್ಯಾಯಾಮ ಮತ್ತು ಸರಳ ಆಹಾರದ ಕ್ರಮಗಳನ್ನು ಅನುಸರಿಸ್ತಾ ಹೋದಲ್ಲಿ ನೀವು ರಕ್ತದೊತ್ತಡನ ನಾವು ಸಂಪೂರ್ಣವಾಗಿ ಹೋಗಿಸ್ಬೋದು ಅಂತ ಹೇಳ್ತೀನಿ. ನಮಸ್ಕಾರ. JSS Hospitals, redefining healthcare. Vijaypur, Karnataka.